ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಈ ಹಾಜರಾತಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡುವುದರ ಮೂಲಕ ಗೌರವಧನ ಕಡಿತಕ್ಕೆ ಕಡಿವಾಣ ಹಾಕಬೇಕು ಎಂದು ನವ ಕರ್ನಾಟಕ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಹಾಗೂ ಯುಆರ್ಡಬ್ಲ್ಯೂ ವಿಕಲಚೇತನರ ಗೌರವಧನದ ಕಾರ್ಯಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುನರ್ವಸತಿ ಕಾರ್ಯಕರ್ತರು ಪಂಚತಂತ್ರ 2.0 ತಂತ್ರಾಂಶದ ಅಡಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಈ ಹಾಜರಾತಿ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಬೆಳಗ್ಗೆ ಹಾಜರಾತಿ ನೀಡಿದ ಬಳಿಕ ಸಂಜೆ ಹೊತ್ತಿಗೆ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಪಂಚಾಯಿತಿ ಕೆಲಸದ ಮೇಲೆ ಕ್ಷೇತ್ರ ಕಾರ್ಯದಲ್ಲಿದ್ದಾಗ ಪುನರ್ವಸತಿ ಕಾರ್ಯಕರ್ತರು ಈ ಹಾಜರಾತಿ ನೀಡುವುದು ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ಗೌರವಧನ ಕಡಿತಗೊಳ್ಳುತ್ತಿದೆ ಎಂದು ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದರು. ಹೀಗಾಗಿ ಗ್ರಾಮ ಪಂಚಾಯತ್ ವಿಕಲಚೇತನರ 5% ಅನುದಾನದ ಅಡಿಯಲ್ಲಿ ಪ್ರತ್ಯೇಕವಾಗಿ ಕಂಪ್ಯೂಟರ್ ಖರೀದಿಸಿ ಈ ಹಾಜರಾತಿಗೆ ವ್ಯವಸ್ಥೆ ಮಾಡಬೇಕು ಎಂದು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಮೇಟಿ ಒತ್ತಾಯಿಸಿದರು. ದಿವಸ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸೋದೇನೆಂದರೆ ಈ ಹಾಜರಾತಿ ಬೆಳಗ್ಗೆ ಸಾಯಂಕಾಲ 2 ಸಮಯ ಮಾಡಿದ್ರೆ ನಮಗೆ ಆಗ್ತಕ್ಕಂಥ ತೊಂದರೆ ಕುರಿತು ಈಗಾಗಲೇ ನಾವು ಸರ್ಕಾರ ಗಮನಕ್ಕೆ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ. ಸರ್ಕಾರಿ ನೌಕರಸ್ಥರು ವಿಕಲಚೇತನ ಸರ್ಕಾರಿ ನೌಕರಸ್ಥರಿಗೆ ಮೆದು ಸಮಯ ಅಂಥೇಳಿ 1 ಗಂಟೆ ರಿಯಾಯಿತಿ ಇದೆ. ಅದೇ ರೀತಿ ಅವರು ಕೂಡ ಅಂಗವಿಕರು, ನಾವು ಗೌರವಧನ ಕಾರ್ಯಕರ್ತರ ಕೆಲಸ ಮಾಡ್ತಕ್ಕಂಥ ನಾವು ಕೂಡ ಅಂಗವಿಕರು. ಇಲಾಖೆ ಈ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾದ ಇಲಾಖೆ ಅದನ್ನು ಮರೆತು ನಮಗೆ ಮೆದು ಸಮಯನ ಕೊಟ್ಟಿಲ್ಲ. ಗೌರವಧನ ಕಾರ್ಯಕರ್ತರಾದರೂ ಕೂಡ ನಾವು ಅಂಗವಿಕರು ಅಂತೇಳಿ ಹೇಳ್ತಾ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, ನಮಗೂ ಕೂಡ ಮೆದು ಸಮಯನ ಕೊಡಬೇಕು. ಈ ಬೆಳಗ್ಗೆ ಸಾಯಂಕಾಲ 2 ಸಲ ತಂಬ ವ್ಯವಸ್ಥೆ ಮಾಡಿರೋದ್ರಿಂದ ಮಧ್ಯಾಹ್ನದ ತಂಬ ಕೊಡಲಿಕ್ಕೆ ಕೆಲವು ಅನಾನುಕೂಲ ತಾಂತ್ರಿಕ ದೋಷಗಳಿವೆ. ಸರ್ವರ್ ಸಮಸ್ಯೆ ಇದೆ, PDOಗಳು ಇರೋಲ್ಲ, ಕಂಪ್ಯೂಟರ್ ಲ್ಯಾಪ್ಟಾಪ್ ಇವರು ಇರೋದಿಲ್ಲ. ಇದರಿಂದ ಮಧ್ಯಾಹ್ನ ನಂತರ ನಾವು ತಂಬ ಕೊಡಬೇಕಾದ್ರೆ ಸಮಸ್ಯೆ ಆಗಿದೆ. ಇದರಿಂದಾಗಿ ಈಗಾಗಲೇ ಸೆಪ್ಟೆಂಬರ್, ಆಗಸ್ಟ್ ಮತ್ತು ಜುಲೈ ತಿಂಗಳ ಮಾಸ ಪೇಮೆಂಟ್ ಏನು ವೇತನ ಇದೆ ಕೇವಲ 2,500-3 ಸಾವಿರ ಅಷ್ಟೇ ಪೇಮೆಂಟ್ ಬಂದಿರೋದು. ಇದು ದುರಾದೃಷ್ಟಕರ. ನಾವು ಇವತ್ತು ಸರ್ಕಾರ ಒತ್ತಾಯ ಮಾಡ್ತೀವಿ. ಇದನ್ನು 2 ಸಮಯಕ್ಕೆ ನಾವು ಸ್ವಾಗತ ಮಾಡಿದ್ದೀವಿ. ನಾವು ತನು ಮನದಿಂದ ಒಪ್ಪಿ ಕಳೆದ 6 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀವಿ, ಅದಕ್ಕೆ ತಯಾರಿದ್ದೀವಿ. ಈ ಒಂದು ದುರಂತ ಹೇಳ್ತಿದ್ದೆ ನಿಮಗೆ ಒಂದು ಉದಾಹರಣೆ. ಹಾಸನ ಜಿಲ್ಲೆಯ ವಿಕಲಚೇತನ MRW VRW ಕಾರ್ಯಕರ್ತರಿಗೆ 10 ಗಂಟೆ 31 ನಿಮಿಷ ಆದರೂ ಕೂಡ 1 ನಿಮಿಷ ಸಲ 1 ದಿನ ಸ್ಯಾಲ್ರಿ ಕಟ್ ಮಾಡಿದ್ದಾರೆ. ಇಂಥ ಹಲವಾರು ಸಮಸ್ಯೆಗಳಿವೆ ಅಲ್ಲಿ. ಇದು ದುರಂತ ನಮ್ಮದು. ಯಾವ ಇಲಾಖೆ ಅಧಿಕಾರಿಗಳು ಅಂಗವಿಕರ ಪರವಾಗಿ ಕೆಲಸ ಮಾಡಬೇಕಿದೆ ಅವರೇ ಅಂಗವಿಕರ ಇಲಾಖೆಯನ್ನೇ ಅಂಗವಿಕರ ಮೇಲೆ ಶೋಷಣೆ ದಬ್ಬಾಳಿಕೆ ಮಾಡ್ತಿರೋದು ನಾವು ಅತ್ಯಂತ ಈ ಸಂದರ್ಭ ಖಂಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಒತ್ತಾಯಪಡಿಸೋದು ನಮಗೆ ಮೆದು ಸಮಯ ಕೊಡಬೇಕು. ಆಮೇಲೆ ಈಗೇನು ಹಿಂದೆ ಅನೇಕ ಕಾರಣಾಂತರಗಳಿಂದ ನಮ್ಮ 3 ತಿಂಗಳ ಪೇಮೆಂಟ್ ತಡೆ ಇಡಲಾಗಿದೆ. ಆ ಪೇಮೆಂಟ್ ಕೂಡ ನಮಗೆ ಪಾವತಿಸಬೇಕಂದ್ರೆ ಸರ್ಕಾರ ಒತ್ತಾಯಪಡಿಸ್ತದೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.